ಗಾಯ್ಸ್, ನಮ್ಮ ಈ ಟ್ರಿಪ್ಪಲ್ಲಿ ನಾಯಕರ ಪ್ರಯೋಜನ ಇಲ್ಲ ಗಾಯ್ಸ್. ಮುಂದೆ ರೀ ಮಾರ್ಗದೋಷಿ ಮಾರ್ಗದೋಷಿ ಅಡ್ಡ ಜೈದನ್ ಮಾರ ಮಾರ್ಗದರ್ಶಿಗ ಮಾರ್ಗನೇ ನಿದ್ರೆ ಐತಿಲ್ಲ ಕಮಾರಿ ಎತ್ತ ದುಂಪೋದು ವಾರ ಉಂದತ್ತು ಕೂಡ ಬೀರ ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. Emotional damage. बघा सांगतात बघते बघा रेड आहे त्यांच्या आणि उंटले दत्त बारीक सांगतात चिरा ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಪಿದಾರ್ನಾಗ ಲೇಟ್ ಆತಜಿ ಆಜಿ ಪದರಡಾನಾಗ ನಮ್ಮ HP ಪೆಟ್ರೋಲ್ ಪಂಪ್ ಹಿಡಿತ ಗಾಯ್ಸ್. ನಮ್ಮ ಮಾರ್ಗದೋಷಿ ಒಂಚೂರು ಬೆಚ್ಚಾಡಿಲ್ಲರಿ. ಎಂಚಿನ ನೀಗ್ಲ ಮಾತ ಸಾ 5 ಗಂಟೆ ಬಿದ್ದರ್ಗೆ 6 ಗಂಟೆ ಬಿದ್ದರ್ಗೆ ಫಾಗ ತೂಕ ಬಂದು ಇಂಚಿನ ಮರೊಂದು ಗಾಯ್ಸ್ ಮೂಲ್ತುಲೆ ಗಾಯ್ಸ್. ಎನ್ನ ಗಾಡಿ ಉಂಡತ ಸುರು ಗಾಡಿ ಉಂಡು ಗಾಯ್ಸ್. ಏನೇ ಒಂದು ಫಾಗ್ ಏರಾ ಮಾರ ಸಿಗರೇಟ್ ಹೋಯ್ತು ತಂಚನೆ ಪುಗೆ ಬಿಡ್ತೇವೆ ಒಂದು ಪಿಲೆ ಬ್ಯಾ ವರ್ಷಿ ಜಾಗ ಹೊಲ ದಿಗ್ಗಿಜ ಅಂತ ಬ್ಯಾ ವರ್ಷಿ ಗಾಯ್ಸ್. ಈಗ ನಮ್ಮ ಮಾರ್ಗದರ್ಶಿಯ ಮೇರೆಗೆ ನಾವು ಮುಗಿಲ್ಪೇಟೆಗೆ ಹೋಗ್ತಾ ಇದ್ದೀವಿ. ಇದರ ಬಗ್ಗೆ ಏನು ಹೇಳ್ತೀರಾ ಮಾರ್ಗದರ್ಶಿ ಅವರೇ? ಈಗ ಸಾರಿ 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 ಈ ಕ್ಲೈಮೇಟ್ ಬಗ್ಗೆ ಏನು ಹೇಳ್ತೀರಾ ಅಣ್ಣ? ಅಲ್ಲಿ ಬಾವುಟ ಕಾಣ್ತಾ ಉಂಟು. ಸೈತೇ ಪೋಯರ್ ಇಂಚ ಇಂಚ ಬರ್ತದ ಇಂಚ ಇಂಚ ಕರೆಂಟ್ ಹೋಯ್ನಿ ಲೈಟ್ ಮಾಡ್ತೀರತ್ತ ಏನ ಬಿತ್ತು ಪೋಡಿ ಉಂಟನ ಪೋಡಿಗೆ ಈ ತೋಜ ಐತೆ ತೋಜ ಚೆಕ್ ಮಾರ ಆ ನಿನ್ನೆ ಫ್ಲಾಶ್ ಮಾಡು ಮಾರೆ ಆ ಗಾಯ್ಸ್, ಮಡಿಕೇರಿಗೆ ಬಂದು ಏನು ಖುಷಿ ಆಗುತ್ತೋ ಏನೋ ಗೊತ್ತಿಲ್ಲ ಗಾಯ್ಸ್. ಆದರೆ ವೆದರ್ ಮಾತ್ರ ಸಖತ್ತಾಗಿದೆ. ಆದರೆ ಒಂದೇ ಒಂದು ಭಯ ಆಗ್ತಿರೋದು ಏನಪ್ಪ ಅಂತಂದರೆ ಜಾಸ್ತಿ ಮಳೆ ಬಂದವ ಲ್ಯಾಂಡ್ ಸ್ಲೈಡ್ ಏನಾರು ಆಗಿ ಹೊಗೆ ಹಾಕಿಸ್ಕೊಳ್ಳಿಲ್ಲ ಅಂದರೆ ಸಾಕು. ಗಾಯ್ಸ್, ಈಗ ನಮ್ಮ ಬಂಟಿನ ಕೆಳಗಡೆ ನಿಲ್ಲಿಸಿದ್ದೀನಿ. ನಿನ್ನ ರಾತ್ರಿ ಮಳೆಗೆ ಚಳಿಗೆ ಬಂಟಿ ಅಂತೂ ಒಯ ಒಯ ಅಂತಾಯಿತು. ನೋಡ ಬಂಟಿ ಸಿಚುವೇಶನ್ ಹೆಂಗಿದೆ ಅಂತ. ಸರಿ ಅಣ್ಣ, ಮೂಲಂಗೆ ಜಾಯಿಂಟ್ ಅಯ್ಯಯ್ಯ ಎಣ್ಣ ಬಂಟಿ ಮೂಲುಂಡು ಗಾಯ್ಸ್. ನಮ್ಮ ಬಂಟಿನ ಇಲ್ಲಿ ನಿಲ್ಲಿಸಿದ್ದೀನಿ. ಒಮ್ಮೆ ಎಲ್ಲರೂ ಬಂಟಿನ ನೋಡ್ಕೊಳ್ಳಿ ಗಾಯ್ಸ್. ನೋಡಿ ಗಾಯ್ಸ್, ನೋಡಿ ಇದೆ ನನ್ನ ಬಂಟಿ. ಬೆಳಿಗ್ಗೆ ನಾವು ಬಂಟಿನ ನೋಡೋದ್ರಲ್ಲಿರೋ ಖುಷಿನೇ ಬೇರೆ. ಸಂಜೆ 6 ಗಂಟೆಗೆ ಬೆಂಗಳೂರಿಂದ ಮಡಿಕೇರಿ ಕಡೆ ಪಯಣ ಬೆಳೆಸಿದ್ವಿ. ನಾವೇನೋ ಅಂದ್ಕೊಂಡಿದ್ವಿ ರಾತ್ರಿ 12 ಗಂಟೆ ಹೊತ್ತಿಗೆ ನಾವು ಮಡಿಕೇರಿ ರೀಚ್ ಆಗ್ತೀವಿ, ಅಲ್ಲೆಲ್ಲ ರೂಮ್ ಹುಡುಕಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೆಳಗ್ಗೆ ಎದ್ದು ಹೋಗುವ ಅಂತ.
ಆದರೆ ನಾವು ರೀಚ್ ಆದ ಟೈಮು ರಾತ್ರಿ 3 ಗಂಟೆ ಮಚ್ಚಿಗೆ. ರೂಮಲ್ಲಿ 2 ಗಂಟೆ ರೆಸ್ಟ್ ಮಾಡಿ ಈಗ ಮತ್ತೆ ಪಯಣ ಬಳಸಿದ್ದೇವೆ ಮುಗಿಲ್ಪೇಟೆಯ ಕಡೆಗೆ. ವೆಲ್ಕಮ್ ಟು ಮಡಿಕೇರಿ ಲಾಗ್ಸ್ ಗೈಸ್. ಹೆಂಚಿನ ವೆದರ್ ಅಣ್ಣ. ವ್ಯೂ ಸಾಕಾದುಣ್ಣ. ಹೆಚ್ಚಿನ ಪ್ಲೇಸ್ ಅಣ್ಣ. ಮಡಿಕೇರಿ ನೆಕ್ಕಿನದು ಭಯಂಕರ ಜನಕ್ಕೆ ಇಷ್ಟ ಆಗ್ತಾನ. ಓಲ್ಡ್ ವ್ಯೂ ಸಕ್ಕತ್ತಿತ್ತು. ವೆದರ್ಗೆ ಫಿದಾ ಪೂರಲ್ಲ. ಗಾಯ್ಸ್ ಇಡೆಗೆ ನಮ್ಮನ ಬೈಕದ ರೈಡ್ ಎಂಡ್ ಮುಗಿಲ್ಪೇಟೆಗೆ ನಮ್ಮ ಐತ ಆ ಜೀಪುಡು ಪೋಂದಿಲ್ಲ. ಜೀಪುಡು ಟೋಟಲ್ 8 ಜನಕ್ಕೆ 2500 ಆಪಣಿಗೆ ಆಯ್ನದು ಕಮ್ಮಿಗೆ ಪಾತಿರ್ತ ಬ್ಯಾವರ್ಸಿ ಕಮ್ಮಿ ಮಲ್ತಾನೊಂದು ಇಜ್ಜಿ ನಮ್ಮನ ಗಾಡಿ ಇಡೇ ಪಾರ್ಕ್ ಮಲ್ದ ಚಲೋ ಗಾಯ್ಸೈತೆ ಜೀಪುಡು ಬಿದ್ದಾಡ್ಕ ನಮ್ಮ ಒಂದು ಜೀಪ್ ಬಂದಿರಿ ಇತ್ತೆ ತಗೊಂಡು ಒಂದು ಜೀಪ್ ಬರೋದು. ಹೋಗ್ತಾ ಇರೋ ಪ್ಲೇಸ್ಗಿಂತ ಹೋಗ್ತಾ ಇರೋ ದಾರಿನೇ ತುಂಬ ಇಷ್ಟ ಆಗುತ್ತೆ ಅಂತಾರಲ್ಲ ಗಾಯ್ಸ್, ಅದೇ ರೀತಿ ಇಲ್ಲೂ ಹಂಗೆ ಆಗಿರೋದು. ನಾವು ಮುಂದೆ ಹೋಗ್ತಾ ಇರೋ ಪ್ಲೇಸ್ ಹೆಂಗಿದೆ ಅಂತ ಗೊತ್ತಿಲ್ಲ, ಆದರೆ ಹೋಗ್ತಾ ಇರೋ ದಾರಿ ಗುಂಡಿ ಗುಂಡಿ ದಾರಿ, ಆದರೆ ವೆದರು ಮಾತ್ರ ಸಖತ್ತಾಗಿದೆ. ಈ ಹನಿ ಹನಿ ಮಳೆಗೆ, ಈ ಫಾಗ್ಗೆ, ಈ ಹೋಗ್ತಿರೋ ದಾರಿಗೆ ಅಂತೂ ಕಳೆದೋಗ್ಬಿಟ್ಟಿದ್ದೀವಿ ಮಾತ್ರ.
ಈ ಡ್ರೈವರನ್ನು ಫಸ್ಟ್ ಅದು ಯಾವ ಪ್ಲೇಸಲ್ಲಿ ಒಂದು ನಿಲ್ಲಿಸಿದ್ದ, ಅಲ್ಲಿ ಪಾರ್ಕಿಂಗ್ ಅಂತ ಏನೋ 50 ರೂಪಾಯಿ ಕಿತ್ಕೊಂಡ್ರು. ಆದಮೇಲೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಮತ್ತೆ ಇಲ್ಲೇ ನಿಲ್ಲಿಸಿದ್ದಾನೆ. ಇಲ್ಲೇನೋ ಫಾರೆಸ್ಟ್ ಅವ್ರು ಅಂತೆ 300 ರೂಪಾಯಿ ಕೇಳಿದರು. 300 ರೂಪಾಯಿ ಆಲ್ರೆಡಿ ಕೊಟ್ಟು ಬಂದ್ವಿ. ಎಲ್ಲಿ ನೋಡಿದ್ರು ಫಾಗು, ಮಳೆನೇ ಗಾಯ್ಸ್. ನೋಡೋಕ್ಕಂತೂ ಲೊಕೇಶನ್ ಸೈಕ್ ಆಗಿದೆ. ನಾವು ಮುಗಿಲ್ಪೇಟೆ ಬಂದಿರೋ ದಿನ ಯಾವುದಪ್ಪ ಅಂತಂದರೆ ಇವತ್ತು ಆಗಸ್ಟ್ 15. ಯಾರೊಬ್ಬ ಹೇಳ್ತಾ ಇದ್ದ ನವಂಬರ್ವರೆಗೆ ಹಿಂಗೆ ಇರುತ್ತಂತೆ ಫಾಗು, ಮಳೆ 24/7 ಮಳೆ ಹಿಂಗೆ ಇರುತ್ತಂತೆ, ಫುಲ್ಲು ಚಳಿ ಅಂತೆ. ಆದರೆ ಮಚ್ಚಿ ವೆದರ್ ಮಾತ್ರ ಸಕ್ಕತ್ತಾಗಿದೆ, ಫುಲ್ಲು ಕೋಲ್ಡು. ಅದರಲ್ಲಿ ಜಿಟಿ ಮಳೆ. ನಾವು ಫಸ್ಟು ಬೈಕಲ್ಲಿ ಮುಗಿಲ್ಪೇಟೆ ಮೇಲೆ ಹೋಗುವ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಕೆಳಗಡೆ ಹೇಳಿದರು ಬೈಕಲ್ಲಿ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ, ನೀವು ಗಾಡಿ ಮಾಡ್ಕೊಂಡು ಹೋಗ್ಬೇಕಂತ. ಆದರೆ ಆಮೇಲೆ ನೋಡ್ತೀವಿ ರೋಡ್ ಸ್ವಲ್ಪ ಚೆನ್ನಾಗೇ ಇದೆ, ಮುಂದೆ ಹೆಂಗಿದೆ ಅಂತ ಗೊತ್ತಿಲ್ಲ. ಆದರೆ ಇಲ್ಲಿವರೆಗೆ ಬರೋಕ್ಕೆ ಬೈಕಲ್ಲಿ ಬರ್ಬೋದಿತ್ತೇನೋ ಅನಿಸುತ್ತೆ. ನಾವು ತಗೊಂಡೋಗಿರೋ ಬೈಕು FZ, ಅಪಾಚಿ, ಯುನಿಕಾರ್ನು, ಮತ್ತೊಂದು ಸ್ಕೂಟಿ. ಅಕಸ್ಮಾತ್ ಇಲ್ಲಿ ಎಕ್ಸ್ಪಲ್ಸು ಅಥವಾ ಹಿಮಾಲಯನ್ ಏನಾದ್ರು ಆಗಿತ್ತಂದರೆ ಆರಿಸ್ಕೊಂಡೇ ಬರ್ತಿದ್ವಿ, ಅದಂತೂ ಪಕ್ಕ ಮಾತ್ರ. ಆದರೆ ನಮ್ಮ ಗಾಡಿ ಏನಾದ್ರು ಇದರಲ್ಲಿ ತಗೊಂಬಂದಿದ್ರೆ ಹಂಗೆ ಗುಜರಿಗೆ ಇಟ್ಟು ಬರಬೇಕಿತ್ತು ಅಷ್ಟೇ. ಮೊಬೈಲ್ ಆಯ್ತು ನಮ್ಮನೆ ಅಲ್ಗೊಂದಿಲ್ಲ, ಇದು ಮೊಬೈಲ್ ಅಲ್ಗ ಆಗ್ತದೆ. ತುಲೆ ಗಾಯ್ಸ್, ತುಲೆ ಗಾಯ್ಸ್. ಸೈತಾನ ಗೇರ್ ಬತ್ತ ಹೊಡ್ತಿ ಆಯ್ನ ಬತ್ತು ಗೇರ್ ಪಡಿ ಅರ್ಚ ನಮ್ಮ ಊರು ತೊಗೊಂಡಿನ ಕಲ್ಲ ಅದನ್ನು ಅಣ್ಣ ದೇವ ಬೈಕ್ ಇದು ಗಾಡಿ ಬಂತು ಅರ್ಚ ದೊಂಕಿ ಅರ್ಚ ಅರ್ಚ ದೊಂಕು ಆರಾಮ್ ಬೈಕ್ ಭಯಂಕರ ಆರಾಮ. ಕೆಲವು ಅರ್ಥ ಮೋನೆ ಕೈ ತಪ್ಪಿ ಅಣ್ಣ ಇದು ಲಿವರ್ ಬರ್ತಾರ ಆಯ್ತು ಗೊತ್ತೋಟ ಮಿಸ್ಟೇಕಿಗೆಲ್ಲ ಹೀರೋಯಿನಿಗೆ ಒಂಚೂರು ಗಟ್ಟಿ ಹಿಡ್ಕೊಳ್ತಾರಣ ದೀಕ್ಷಿತ್ ತಿಂಡಿ ಮಲ್ದಿಚ್ಚಿ ದೀಕ್ಷಿತ್ ತಿಂಡಿ ಮಲ್ತು ಬತ್ತಿತ್ತಲ್ಲ ಯಾವಣ ದೀಕ್ಷಿತ ಬರೀ ಕೂದೊಂದಿದ್ದೀವಿ ಬೋಡ ನಡ್ಕೊಂಡ್ ಬರೋದಿದ್ದೇವೆ ಈ ಹೆಂಚಿನ ಸಾವು ಗಾಡಿ ಬಿಡ್ತೀನಿ ಇಲಾಖೆ ಯಾರು ಬಿಡ್ತೇ ಬನ್ನಿ ಬುಡಿಯ ಹರ್ಷ
ಯಜ ಹೈಸ್ಕೂಲ್ ಸೈಕಲ್ ಬಿಡ್ತಾ ನೈಸ್ ನೋಡಿಡ ನೀರ್ನಾಕ ನೀರುಂಡ ಹೋಗಿ ಬರ್ಬಂಡಿ ತಿಕ್ಕವಳು ಆಂಚಮಿನಿ ಉಪ್ಪಿರ ಅರ್ಜೆಂಟ್ ಇತ್ರ ರಡ್ಡಿ ಕೈಲ ಒಡ್ಡರ ಬಂದ್ಲೇನ ಏನ ಹೆಲ್ಮೆಟ್ ಉಂಡು ಉಂಡಾ ನೀರು ಬ್ಯಾಗ್ ಹಂಚಿపోయి ನಿನ್ನ ಮೈನಸ್ ಒಂದಿದ್ದ -5 ಅವು ಏನಾಯ್ತು ವೈಡ್ ಆಂಗಲ್ ವಿಡಿಯೋ ಫೋಟೋ ಮಾತ್ರ ಅಯ್ಯಮ್ಮ ವಿಡಿಯೋ ಎಣ್ಣೆ ಟಾಪ್ ಅಣ್ಣ ಪಿರ ಹೊಟ್ಟೆ ಉಂಡು ಕುಳುಕ ತಾಲು ఏ ముగ్గులు పోడు మాకు ముగ్గులు కాసి ముగ్గులు ఎంత కాసి ఓ ఎన్న ముగ్గులు పోడు కాసినావు నల్ల బైజు ಸೈಕಲ್ ಮುಗ್ಲೇನು ತೋಜಂಡ್ ಇತ್ತ ಮುಟ್ಟುಡಾಕು ಗಾಯ್ಸ್ ಏರ್ನೆಲ್ಲ ಬಾಯ್ಡ್ ಬೈದ್ ಜತ ಬಾಯ್ಡ್ ಮಿನಿ ಬೈದ್ನಲ್ಲ ಬಾಯ್ ಮತ್ತೆ ಉಬ್ಬಿ ವೆಲ್ಕಮ್ ಟು ಮುಗಿಲ್ಪೇಟೆ ಬ್ಯಾಲ ತೋಜಿ ಬದನ್ ಬಸಡಿಕೆ ಚಲಿ ಹೋಗ್ಲು ಅವ ಚಲಿ ಹೋಗ್ಲು ಹಾಕ್ಲು ಡೇರು ಬರ್ಸ್ಕೊಂಡೆ ब्लॉग है नहीं वो मेमोरी ऐसे नहीं मंगलोर दादा ऐसा सुखी ಮರೆಯದಿತ್ತು ಹಿಂದಿರಿಗೇನು ಹೋಗು ಬ್ಲಾಗ್ ಅಂತ ನಾನೆಂಜಿ ಮೆಮೊರಿ ಹೋಗ್ರಿ ಮಂಗಳೂರು ಅಂದರೆ ಕನ್ನಡ ಓದ್ತೀರಿ ಸಹ ನಾನೇ ಓದ್ತೀರಿ ಸಹ ಹೊಸ ಜ್ವರ रील्स वाली पूरिया
ಗೈಸ್ ಮುಗಿಲ್ಪೇಟೆಗೆ ನಾವು 8 ಕಾಲಿಗೆ ರೀಚ್ ಆಗಿದ್ವಿ. ನಮಗೆ ಡ್ರೈವರನ್ನ 8 ಕಾಲಿಂದ 9 ಕಾಲ್ವರೆಗೆ ಟೈಮ್ ಕೊಟ್ಟಿದ್ದ. 1 ಅವರ್ ಟೈಮ್ ತಗೊಳ್ಳಿ ಮತ್ತು ವಾಪಸ್ ರಿಟರ್ನ್ ಬನ್ನಿ ಅಂತ ಹೇಳಿದ್ದ. ಮುಗಿಲ್ಪೇಟೆ ಏನೋ ಚೆನ್ನಾಗಿತ್ತು, ಆದರೆ ಫುಲ್ ಮಳೆ, ಒಂದು ಫೋಟೋನೂ ತೆಗಿಯೋಕ್ಕಾಗಿಲ್ಲ, ಏನೂ ಇಲ್ಲ. ಮತ್ತು ಸೀನರಿ ಎಲ್ಲ ಸಖತ್ತಾಗಿತ್ತು. ಫುಲ್ ಮಳೆ, ಫುಲ್ ಫಾಗ್. ಆ ಚಳಿಗೆ ಯಾವ ಕಡೆ ನೋಡಿದ್ರೂ ಫಾಗ್ ಬಿಟ್ಟು ಬೇರೆ ಏನೂ ಕಾಣ್ತಾ ಇರಲಿಲ್ಲ. ಆದರೂ ಎಕ್ಸ್ಪೀರಿಯೆನ್ಸ್ ಒಂದು ಸಖತ್ತಾಗಿತ್ತು. ಯಾರಾದರೂ ನೆಕ್ಸ್ಟ್ ಬರೋರಿದ್ದರೆ ಆಲ್ಮೋಸ್ಟ್ ಮಳೆ ನಿಂತ ಮೇಲೆ ಬನ್ನಿ, ನವಂಬರ್ ನಂತರ. ಅಂದರೆ ನೋಡೋಕ್ಕೆಲ್ಲ ಸೀನರಿ ಎಲ್ಲ ಚೆನ್ನಾಗಿರುತ್ತೆ. ಈಗ ಫುಲ್ಲು ಮಳೆ, ಫಾಗಲ್ಲಿ ಏನೂ ಕಾಣಲ್ಲ. ಹಾಯ್, ಹಲೋ ಗಾಯ್ಸ್, ಹಲೋ. ಗಾಡಿ ಲೈಟ್ ಮಾಡ್ದು ಹೊಡೆಗೆ ಗಾಡಿ ಲೈಟ್ ಮಾಡ್ರಿ ಗಾಡಿ ನೆಕ್ಸ್ಟ್ ಹೊಡೆಗೆ ಗಾಯ್ಸ್ ಗಾಯ್ಸ್ ಇಲ್ಲಿಗೆ ನಮ್ಮ ಮುಗಿಲ್ಪೇಟೆ ಲಾಗಿನ ಎಂಡ್ ಮಾಡ್ತಾ ಇದ್ದೀವಿ. ಹಾಗೆ ಯಾರೆಲ್ಲ ಈ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಲೈಕು, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗುವ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಸಿ ಯು, ಬೈ ಬಾಯ್. ಅಲ್ಲ ಇತ್ತ ಬಾಯ್ ಕಾಡ್ತಾ